ಮನುಷ್ಯಾವಸ್ಥೆಯ ಕರ್ತವ್ಯ. ದುಷ್ಟ ಬಿಂಬಸ್ಯ ಚೋದ್ಧಾರ ಕರ್ತವ್ಯಂ ಇತಿಶಾಸನ ಅಂತ ನಮಗೆ ಆಗಮಶಾಸ್ತ್ರ ಬೋಧಿಸಿಕೊಟ್ಟಿದೆ. ನಾವು ಆರಾಧನೆ ಮಾಡಿಕೊಂಡು ಬರುವಂಥ ದೈವಿಕವಾಗಿರತಕ್ಕಂಥ ಸಾನ್ನಿಧ್ಯದ ಆಲಯ ಅಥವಾ ಆ ದೈವಿಕವಾಗಿರತಕ್ಕಂಥ ಸಾನ್ನಿಧ್ಯಕ್ಕೆ ಬಂಧಪಟ್ಟಿರುವಂಥ ಯಾವುದೇ ಅಂಗಾಂಗಗಳಿಗೆ ಜೀರ್ಣತೆ ಬಂದರೂ ಕೂಡ ಅದನ್ನು ಪರಿಹರಿಸಿಕೊಂಡು ನಂತರ ಬೇಕಾಗಿರತಕ್ಕಂಥ ಸಂಸ್ಕಾರವನ್ನು ಒದಗಿಸಿಕೊಡಬೇಕು ಎಂಬುದು ಶಾಸ್ತ್ರವಚನ. ನಮಗೆ ದೈವಿಕವಾಗಿರತಕ್ಕಂಥ ಆರಾಧನೆಗೆ ಬೋಧಿಸಲ್ಪಟ್ಟಂಥ 3 ಮಾರ್ಗಗಳು. ಒಂದು ತಪೋ ಮಾರ್ಗ. ಆ ತಪೋ ಮಾರ್ಗವನ್ನು ನಾವು ಕಲಿಯುಗದಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಪಸ್ಸಿನ ಮುಖಾಂತರ ದೇವರನ್ನು ಒಲಿಸಿಕೊಂಡವರು ಅನೇಕರಿದ್ದಾರೆ ಸಾಧಕರು. ಆ ಸಂಯಮವೋ ತಾಳ್ಮೆಯೋ ಈ ಕಲಿಯುಗದಲ್ಲಿ ಇರತಕ್ಕಂಥ ಮನುಕೋಟಿ ಇಲ್ಲ ಎಂಬುದು ಶಾಸ್ತ್ರಜ್ಞರ ಅಭಿಮತ. ಇನ್ನೊಂದಿರುವಂಥದ್ದು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗಕ್ಕೆ ಯಾವುದೇ ನಿಬಂಧನೆಗಳಿಲ್ಲ. ದೇವರನ್ನ ಯಾವ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಕೂಡ ಭಜಿಸಬಹುದು. ಅದಕ್ಕೆ ಈ ರೀತಿಯ ನಿಯಮ ಅಂತ ಹೇಳುವಂಥದ್ದಿಲ್ಲ. ಮತ್ತೊಂದು ಕರ್ಮ ಮಾರ್ಗ. ಕರ್ಮ ಮಾರ್ಗಕ್ಕೆ ಬರುವಾಗ ಶಾಸ್ತ್ರ ಅದಕ್ಕೆ ನಿಬಂಧನೆಗಳನ್ನು ಬೋಧಿಸ್ತದೆ. ವೇದದಿಂದ ಉಲ್ಲೇಖವಾಗಿರತಕ್ಕಂಥ ವಿಚಾರಗಳು ಯಾವುದಿದೆಯೋ ಆ ವೇದದಲ್ಲಿ ಉಲ್ಲೇಖವಾಗಿರುವಂಥ ವಿಚಾರವನ್ನು ಅನುಷ್ಠಾನಕ್ಕೆ ತರುವಂಥ ಸಂದರ್ಭದಲ್ಲಿ ಪ್ರಧಾನವಾಗಿ 2 ಕರ್ಮಾಂಗಗಳು. ಒಂದು ವೈದಿಕವಾಗಿರುವಂಥ ಕರ್ಮಾಂಗ, ಒಂದು ಆಗಮೋಕ್ತವಾಗಿರತಕ್ಕಂಥ ಕರ್ಮಾಂಗ. ಆಗಮ ಅಂತ ಹೇಳಿದರೆ ಮುಂದುವರಿದ ಶಾಸ್ತ್ರ ಅಂತ ಅರ್ಥ. ವೈದಿಕ ಎಂಬುದು ವೇದ ಕಾಲದಲ್ಲಿ ಕೂಡ ಯಜ್ಞಯಾಗಾದಿಗಳೆಲ್ಲ ನಡೀತಾ ಇತ್ತು. ಆದರೆ ಆ ಮೂರ್ತಿ ಆರಾಧನೆ ಅಂತ ಹೇಳುವಂಥದ್ದು ಬರುವುದು ಯಾವಾಗ ಅಂತ ಹೇಳಿದ್ರೆ ಕಲಿಯುಗದಲ್ಲಿ. ಆದ ಕಾರಣ ಅದಕ್ಕೆ ಆಗಮ ಅಂತ ಹೆಸರು ಬಂತು. ಆ ಆಗಮದಲ್ಲಿಯೂ ಕೂಡ ದೈವಿಕವಾಗಿರುವಂಥ ಸಾನ್ನಿಧ್ಯ ಸಾಕ್ಷಾತ್ಕಾರಕ್ಕೆ ಪೂರಕವಾಗಿರುವಂಥ ನಿಬಂಧನೆಗಳನ್ನು ಶಾಸ್ತ್ರ ಬೋಧಿಸಿಕೊಟ್ಟೆ. ಅದನ್ನು ನಾವು ಅಳವಡಿಸಿಕೊಂಡು ಬರಲೇಬೇಕು. ನಾವು ಆ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿಕೊಂಡು ಜೀರ್ಣೋದ್ಧಾರ ಕಾರ್ಯದ ನಂತರ ಪುಣ್ಯಾಹ ವಾಚನ ಪುರಸ್ಸರವಾಗಿ ಆಚಾರ್ಯ ವರ್ಣಕರ್ಮವನ್ನು ಮಾಡಿಕೊಂಡು ಕ್ಷೇತ್ರಕ್ಕೆ ಎಲ್ಲ ಆ ಕರ್ಮಾದಿಗಳನ್ನು ಮಾಡಿಕೊಳ್ಳಿಕ್ಕೆ ಇರತಕ್ಕಂಥ ಆ ಸುದೃಢವಾಗಿರುವಂಥ ನೇತೃತ್ವವನ್ನು ವಹಿಸಿರುವಂಥ ಆಚಾರ್ಯರನ್ನು ವರ್ಣ ಮಾಡಿಕೊಳ್ಳುವುದು. ನಾವು ಅವರನ್ನು ಸ್ವೀಕಾರ ಮಾಡಿಕೊಂಡು ದೇವಾಲಯವನ್ನು ಅವರಿಗೆ ಬಿಟ್ಟುಕೊಡುವುದು. ಯಾವ ರೀತಿ ಶಿಲ್ಪಿಗಳು ಅವರೆಲ್ಲ ಕಾರ್ಯಗಳು ಪೂರ್ತೀಕರಿಸಿದ ನಂತರ ಆ ಆಲಯವನ್ನ ಯಜಮಾನನಿಗೆ ಬಿಟ್ಟು ಕೊಡ್ತಾರೋ ಆ ಯಜಮಾನ ಆ ದೇವಾಲಯವನ್ನ ತಂತ್ರಿಗಳಿಗೆ ಬಿಟ್ಟು ಕೊಡುವುದು. ಇನ್ನು ಆಗತಕ್ಕಂಥ ಎಲ್ಲ ಕರ್ಮಾಂಗಗಳನ್ನು ಕೂಡ ಕ್ರಮಬದ್ಧವಾಗಿ ನಿರ್ವಹಿಸಿ ನೆರವೇರಿಸಿ ಆ ದೇವತಾ ಶಕ್ತಿ ಸುಪ್ರಸನ್ನ ಆಗುವಂತೆ ಮಾಡಿ ನಂತರ ಅಂತಿಮವಾಗಿ ಮಂಗಲ ಮಂತ್ರಾಕ್ಷತೆ ಅಂತ ಹೇಳಿದ್ರು. ನಮಗೆ ಕಾಣುವಂಥ ಸಂದರ್ಭದಲ್ಲಿ ಅದು ಅಕ್ಕಿ ಕಾಳಾಗಿದ್ರು ಕೂಡ ಅದಕ್ಕೆ ಹೆಸರು ಮಂತ್ರಾಕ್ಷತೆ ಅಂತ. ಮಂತ್ರಪೂರಿತವಾಗಿರುವಂಥ ಅಕ್ಷತ ಅಂತ ಅರ್ಥ. ಅದನ್ನು ಕೊಟ್ಟು ಆ ದೇವಾಲಯವನ್ನು ಪುನಃ ಯಜಮಾನರಿಗೆ ಬಿಟ್ಟು ಕೊಡುವಂಥದ್ದು ಸಂಪ್ರದಾಯ. ಅದಕ್ಕೋಸ್ಕರವಾಗಿ ಇವತ್ತು ಆಚಾರ್ಯ ವರ್ಣ ಮಾಡಿಕೊಂಡು ಇನ್ನು 6 ದಿವಸಗಳ ಕಾಲ ಷಡ್ದಿನ ಪರ್ಯಂತ ಅಂತ ಹೇಳಿದೆ. ಬ್ರಹ್ಮಕಲಶ ಅಂತ ಹೇಳುವಂಥದ್ದು ಅಲ್ಲಿ ಆಗತಕ್ಕಂಥ ಕಾರ್ಯವನ್ನು ಗಮನಿಸಿಕೊಂಡು ಆಚಾರ್ಯರು ನಿರ್ಣಯಿಸುವುದು. 6 ದಿವಸ, 9 ದಿವಸ, 12 ದಿವಸವೂ ಕೂಡ ಬ್ರಹ್ಮಕಲಶ ಮಾಡುವಂಥ ಕ್ರಮ ಇದೆ. ಒಂದು ವೇಳೆ ಬೇಕಾದಷ್ಟು ದುರಿತಗಳಿರುವಲ್ಲಿ ಅದನ್ನ ದ್ವಯ ಅಂತ ಹೇಳುವ ರೀತಿಯಲ್ಲಿ 12ಕ್ಕೆ 12 ಸೇರಿ 24 ದಿವಸ ಬ್ರಹ್ಮಕಲಶವನ್ನು ಮಾಡುವಂಥ ಸಂಪ್ರದಾಯವೂ ಕೂಡ ಇದೆ. ಆದರೆ ಅಲ್ಲಿ ಅಗತ್ಯ ಎಷ್ಟಿದೆ ಆ ಅಗತ್ಯ ಇರುವಂಥದ್ದನ್ನು ಮಾಡುವುದು. ನಾವು 32 ವರ್ಷಗಳ ಹಿಂದೆ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ಪೂರ್ತೀಕರಿಸಿರುವಂಥ ಸಂದರ್ಭದಲ್ಲಿ 9 ದಿನ ಪರ್ಯಂತ ಆಗತಕ್ಕಂಥ ಎಲ್ಲ ಕರ್ಮಾದಿಗಳ ಮುಖಾಂತರ ಬ್ರಹ್ಮಕಲಶವನ್ನು ಮಾಡಿಕೊಂಡಿದ್ದೇವೆ. ಈಗ ವರ್ತಮಾನ ಕಾಲದಲ್ಲಿ ಆಗತಕ್ಕಂಥ ಉದ್ಧಾರ ಕರ್ಮಗಳು ಏನಿವೆಯೋ ಆ ಉದ್ಧಾರ ಕರ್ಮಗಳ ಪೂರ್ತೀಕರಣದ ನಂತರ ನಮಗೆ ಬೇಕಾಗಿರುವಂಥದ್ದು 6 ದಿವಸಗಳ ಕ್ರಿಯೆ ಎಂಬುದನ್ನು ತೀರ್ಮಾನಿಸಿಕೊಂಡು ನಾವು ಇವತ್ತಿನಿಂದ ಮೊದಲುಗೊಂಡು 6 ದಿವಸಗಳ ಪರ್ಯಂತ ಆಗತಕ್ಕಂಥ ಆಗಮೋಕ್ತವಾಗಿರುವಂಥ ಎಲ್ಲ ಕರ್ಮಾದಿಗಳನ್ನು ಕೂಡ ಅನುಸರಿಸಿಕೊಂಡು ಬರಲಿಕ್ಕಿದ್ದೇವೆ. ಇವತ್ತು ಪುಣ್ಯಾಹ ವಾಚನ ಪುರಸ್ಸರವಾಗಿ ಈ ಕ್ಷೇತ್ರ ಪರಿಸರ ಎಲ್ಲ ಶುದ್ಧಿಯಾದ ನಂತರ ನಾಳೆಯ ದಿವಸ ಈ 32 ವರ್ಷದಲ್ಲಿ ಯಾವುದಾದ್ರೂ ರೀತಿಯ ದುರಿತಗಳು ಈ ಕ್ಷೇತ್ರದಲ್ಲಿ ಬಂದಿದ್ರೆ ಅಂತಹ ದುರಿತಗಳ ನಿವೃತ್ತಿಗೋಸ್ಕರವಾಗಿ ಪ್ರಾಯಶ್ಚಿತ್ತ ಹೋಮವನ್ನು ಮಾಡಿಕೊಂಡು 3ನೇ ದಿವಸ ದೇವಾಲಯದಲ್ಲಿ ಯಾವುದೇ ರೀತಿಯ ಅಶುದ್ಧಿಗಳಿಗೆ ಕಾರಣವಾಗುವ ರೀತಿಯಲ್ಲಿ ಮೂತ್ರ ಆಸರ್ಕಾಧಿಪತನ, ಅದೇ ರೀತಿ ಆ ಭಸ್ಮ ಪ್ರಯೋಗಾದಿಗಳು, ಜೊತೆಯಲ್ಲಿ ಇನ್ನಿತರ ಪ್ರಾಣಿಗಳು ಆ ಕ್ಷೇತ್ರದ ಒಳಗೆ ಮರಣ ಆಗುವಂಥದ್ದು, ಈ ಎಲ್ಲ ದುರಿತಗಳ ನಿವೃತ್ತಿಗೋಸ್ಕರವಾಗಿ ಶಾಂತಿ ಹೋಮಗಳು ಅಂತ ಹೇಳಿದೆ. ಶಾಂತಿ, ಸ್ವಶಾಂತಿ, ಅದ್ಭುತ ಶಾಂತಿ, ಚೋರ ಶಾಂತಿ ಅಂತ ಆ 4 ರೀತಿಯ ಆ ಶಾಂತಿ ಹೋಮಗಳನ್ನು ಮಾಡಿಕೊಂಡು ನಂತರ 4ನೇ ದಿವಸ ಇಲ್ಲಿವರೆಗೆ ಅಲ್ಲಿ ಕ್ಷೀಣವಾಗಿರತಕ್ಕಂಥ ಚೈತನ್ಯ ಏನಿದೆಯೋ, ಅಲ್ಲಿ ಕ್ಷಯವಾಗಿರುವಂಥ ಚೈತನ್ಯ ಏನಿದೆಯೋ ಅದನ್ನು ತುಂಬಿಸಲಿಕ್ಕೋಸ್ಕರವಾಗಿ ಸೃಷ್ಟಿ ತತ್ವ ಹೋಮವನ್ನು ಮಾಡಿ ಆ ದೈವಿಕವಾಗಿರತಕ್ಕಂಥ ರೂಪವನ್ನು ಸಂಪೂರ್ಣ ಸಾಕಾರಗೊಳಿಸುವುದು. ನಂತರ ಇನ್ನು ಮುಂದಕ್ಕೆ ನಾವು ಮಾಡಿಕೊಂಡು ಬರುವಂಥ ಪ್ರಕ್ರಿಯೆಗಳನ್ನು ಸಂಕಲ್ಪಿಸಿಕೊಂಡು ದೇವರಲ್ಲಿ ಅನುಜ್ಞಾ ಕಲಶವನ್ನು ಮಾಡಿ ದೇವರ ಒಪ್ಪಿಗೆಯನ್ನು ಪಡೆದ ನಂತರ ಅದೇ ದಿವಸ ಸಂಧ್ಯಾಕಾಲದಲ್ಲಿ ಕೇವಲ ದೇವರ ಒಪ್ಪಿಗೆಯನ್ನು ಪಡೆದುಕೊಂಡರೆ ಸಾಲದು. ದೇವರು ಬಂದು ಈ ಗರ್ಭಗೃಹದೊಳಗೆ ಕುಳಿತುಕೊಳ್ಳುವಂಥ ಸಂದರ್ಭದಲ್ಲಿ ದೇವರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಗಣಗಳು ಕೂಡ ಅದಾದ ಸ್ಥಾನದಲ್ಲಿ ಅವರು ಸ್ಥಿತರಾಗ್ತಾರೆ. ನಾವು ಅವರನ್ನು ಕರಿಬೇಕು ಅಂತಿಲ್ಲ, ಕುಳಿತುಗೊಳಿಸಬೇಕು ಅಂತಿಲ್ಲ. ಕೆಲವು ಕ್ಷೇತ್ರದಲ್ಲಿ ನೋಡಿದರೆ ಅದಕ್ಕೆ ಪರಿವಾರಕ್ಕೆ ಸಂಬಂಧಪಟ್ಟಿರುವಂಥ ಕಲ್ಲುಗಳು ಕಾಣಬಹುದು. ಕೆಲವು ಕ್ಷೇತ್ರದಲ್ಲಿ ಪರಿವಾರದ ಕಲ್ಲುಗಳು ಇಲ್ಲದೇ ಇರಬಹುದು.
ಆ ಪರಿವಾರದ ಮತ್ತೆ ಆ ಮೂರ್ತಿಗಳಿಲ್ಲ ಅಂತಾದರೂ ಕೂಡ ದೇವ ಸಂಬಂಧಿಯಾಗಿರತಕ್ಕಂಥ ಎಲ್ಲ ಗಣಗಳು ಕೂಡ ಕ್ಷೇತ್ರದ ಒಳಗೂ ಕ್ಷೇತ್ರದ ಹೊರಗೂ ಅವರವರ ಸ್ಥಾನದಲ್ಲಿ ಸ್ಥಿತರಾಗಿರ್ತಾರೆ. ಆ ರೀತಿಯ ಬೇಕಾದಷ್ಟು ಗಣಗಳು ಅಂತಿಮವಾಗಿರುವಂಥದ್ದು ಯಾರು ಅಂತ ಹೇಳಿದ್ರೆ ಕ್ಷೇತ್ರಪಾಲ, ಕ್ಷೇತ್ರವನ್ನು ಪಾಲಿಸಿಕೊಂಡು ಬರುವವ, ಇಡೀ ಕ್ಷೇತ್ರವನ್ನು ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡಿರುವಂಥ ಆ ಕ್ಷೇತ್ರಪಾಲ ಸಹಿತ ಎಲ್ಲ ಗಣಗಳ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಬೇಕು. ಯಾಕೆಂದ್ರೆ 5ನೇ ದಿವಸ ನಾವು ಮಾಡುವಂಥದ್ದು ಜೀವೋದ್ವಾಸನೆ. ಜೀವೋದ್ವಾಸನೆಯನ್ನು ಯಾವ ರೀತಿ ಶಾಸ್ತ್ರ ಹೇಳ್ತಾ ಅಂತ ಹೇಳಿದ್ರೆ, ಬಹಳ ಸುಲಭದಲ್ಲಿ ಹೇಳುವುದಿದ್ರೆ ಒಂದು ಚಾಪೆ ಬಿಡಿಸುವುದು ಮತ್ತೊಂದು ಚಾಪೆ ಮಡಿಸುವುದು, ಆ ಪ್ರಕ್ರಿಯೆಯಲ್ಲಿ ಆಗುವಂಥದ್ದು. ಚಾಪೆ ಬಿಡಿಸುವಾಗ ವಿಶಾಲವಾಗ್ತದೆ, ಚಾಪೆ ಮಡಿಸುವಂಥ ಸಂದರ್ಭದಲ್ಲಿ ಅದೊಂದು ಸಣ್ಣದಾಗ್ತದೆ. ಗರ್ಭ ಪಾತ್ರೆಯಲ್ಲಿ ಗರ್ಭಧಾನವಾಗುವಾಗ ಅಂಡೋತ್ಪತ್ತಿ ಆಗುವಾಗ ಅದು ಕೇವಲ ಅಂಡ ಸ್ವರೂಪದಲ್ಲಿ ಇರ್ತದೆ. ಆ ಅಂಡ ಸ್ವರೂಪದಲ್ಲಿ ಇರುವಂಥದ್ದು ಮತ್ತೆ ದಿವಸದಿಂದ ದಿವಸಕ್ಕೆ ಆ ವೃದ್ಧಿಯನ್ನು ಪಡ್ಕೊಂಡು ಅಂತಿಮವಾಗಿ ನವ ದಿವಸ ಆಗುವಂಥ ಸಂದರ್ಭದಲ್ಲಿ ಮಾತ್ರ ಗರ್ಭದಿಂದ ಎಲ್ಲ ಆ ಅಂಗಾಂಗಗಳಿಂದ ಒಡಗೂಡಿದಂಥ ಮಗು ಯಾವ ರೀತಿ ಜನಿಸ್ತದೋ ಅದೇ ರೀತಿ ಒಂದು ದೈವಿಕರವಾಗಿರತಕ್ಕಂಥ ಶಕ್ತಿ ಅಂತ ಹೇಳಿದ್ರೆ ಎಲ್ಲ ಅಂಗಾಂಗ ಸಹಿತವಾಗಿರತಕ್ಕಂಥ ಸಾಕಾರ ಮೂರ್ತಿ. ಆ ಸಾಕಾರ ಮೂರ್ತಿಯನ್ನು ನಾವು ಯಾವತ್ತೂ ಕೂಡ ಜೀವೋದ್ವಾಸನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಆ ಸಾಕಾರ ಮೂರ್ತಿಯನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಅಂಡ ಸ್ವರೂಪಕ್ಕೆ ಪರಿವರ್ತನೆ ಮಾಡಬೇಕು. ಅದನ್ನೇ ಏನು ಹೇಳುದು ಅಂತ ಹೇಳಿದ್ರೆ ತತ್ವ ಸಂಹಾರ ಅಂತ. ಸಂಹಾರ ತತ್ವ ಹೋಮದ ಮುಖಾಂತರ ಆ ಅಂಗಾಂಗ ಇರುವಂತ ಆ ದೇವರನ್ನ ಕೇವಲ ಅಂಡ ಸ್ವರೂಪ ಮಾಡಿ ಆ ಅಂಡ ಸ್ವರೂಪದಲ್ಲಿರತಕ್ಕಂಥ ಚೈತನ್ಯವನ್ನ ಆಚಾರ್ಯರು ಜೀವಕಲಶದಲ್ಲಿ ಆವಾಹನೆ ಮಾಡಿಕೊಡಬೇಕು. ಜೀವಕಲಶದಲ್ಲಿ ಆವಾಹನೆ ಮಾಡಿ ಅತ್ಯಂತ ಪೂಜನೀಯ ಭಾವನೆಯಿಂದ ಆ ಜೀವಕಲಶವನ್ನ ತನ್ನ ಶಿರಸ್ಸಿನಲ್ಲಿ ಹೊತ್ತುಕೊಂಡು ಬಂದು ಶಯ್ಯಾ ಮಂಟಪದಲ್ಲಿ ಪೂಜಿಸಿರುವಂಥ ಶಯ್ಯೆಯಲ್ಲಿ ಇರಿಸಿ ಆವತ್ತು ಸಂಧ್ಯಾ ಕಾಲದಲ್ಲಿ ಮತ್ತೊಮ್ಮೆ ಆ ದೇವರಿಗೆ ಪುನರ್ಜನ್ಮವನ್ನು ಕೊಡುವುದು ಅಂತ ಹೇಳಿ ಅರ್ಥ. ಧ್ಯಾನಾದಿವಾಸ ಅಂತ ಹೇಳಿದರೆ ಆ ದೇವರಿಗೆ ಮತ್ತೊಮ್ಮೆ ಎಲ್ಲ ಅಂಗಾಂಗಗಳನ್ನು ಕೊಟ್ಟು ನಾವು ಸಂಕಲ್ಪ ಮಾಡಿರುವಂಥ ಸುಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಒಂದು ವೇಳೆ ಈ ಮಣ್ಣಿನಲ್ಲಿ ಸುಪ್ತವಾಗಿರತಕ್ಕಂಥ ಮಹಾಲಿಂಗೇಶ್ವರನೇ ಆಗಿದ್ರೂ ಕೂಡ ಮಿಂಚುಪದೋ ಮಹಾಲಿಂಗೇಶ್ವರನಿಗೆ ಒಂದು ಪುನರ್ಜನ್ಮದ ದಿವಸ ಯಾವಾಗ ಅಂತ ಹೇಳಿದ್ರೆ ನಾಳ್ದು ನಾವು ಸಂಕಲ್ಪ ಮಾಡಿರುವಂಥ ಸುಮುಹೂರ್ತ. ಕೆಲವು ಕ್ಷೇತ್ರದಲ್ಲಿ ಆ ಬ್ರಹ್ಮಕಲಶ ಕಳೆದ ನಂತರ ದೇವರಿಗೆ ಸಾಧಾರಣ ಎಲ್ಲ ದೇವರಿಗೂ ಕೂಡ ನಾವು ಶಾಸ್ತ್ರೋಕ್ತವಾಗಿರತಕ್ಕಂಥ ನಕ್ಷತ್ರಗಳನ್ನು ತೀರ್ಮಾನ ಮಾಡ್ತೇವೆ. ಶಿವನಿಗೆ ಆರ್ದ್ರ ನಕ್ಷತ್ರ, ವಿಷ್ಣುವಿಗೆ ಶ್ರವಣ ನಕ್ಷತ್ರ, ದುರ್ಗೆಗೆ ಮೂಲ ನಕ್ಷತ್ರ ಅಂತೇಳಿ ನಾವು ನಕ್ಷತ್ರ ಸಂಕಲ್ಪ ಇದೆ. ಕೆಲವು ಕ್ಷೇತ್ರದಲ್ಲಿ ಆ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಆಗುವ ಮುಹೂರ್ತದಲ್ಲಿರುವಂಥ ನಕ್ಷತ್ರವನ್ನೇ ದೇವರಿಗೆ ಉಲ್ಲೇಖ ಮಾಡುವ ಕ್ರಮ ಇದೆ. ಯಾಕೆಂದ್ರೆ ಆ ದೇವರಿಗೆ ಒಂದು ಪುನರ್ಜನ್ಮದ ದಿವಸ ಅಂತ ಲೆಕ್ಕ. ಆ ಪುನರ್ಜನ್ಮವನ್ನು ಪಡೆದಂಥ ದೇವರಲ್ಲಿ ಪರಿಪೂರ್ಣವಾಗಿರತಕ್ಕಂಥ ಚೈತನ್ಯ ವೃದ್ಧಿ ಆಗಲಿಕ್ಕೂ ಜೊತೆಯಲ್ಲಿ ಆ ಪೂರ್ಣವಾಗಿ ಪ್ರಸನ್ನವಾಗಲಿಕ್ಕೋಸ್ಕರವಾಗಿ ವಿಶೇಷ ದ್ರವ್ಯಗಳಿಂದ ಒಡಗೂಡಿದಂಥ ಕಲಶಾದಿಗಳನ್ನ ದೇವರಲ್ಲಿ ಅಭಿಷೇಕ ಮಾಡಿಕೊಂಡು ಬ್ರಹ್ಮ ಕಲಶವನ್ನು ಕೂಡ ಅಭಿಷೇಕ ಮಾಡಿದರೆ ಆ ಸಾನ್ನಿಧ್ಯ ಪರಿಪೂರ್ಣತೆ ಆಯಿತು ಅಂತ ಅರ್ಥ. ಆ ಸಾನ್ನಿಧ್ಯ ಪರಿಪೂರ್ಣ ಆದ ಗಳಿಗೆಯಲ್ಲಿ ಆಚಾರ್ಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಲೋಕಾನುಗ್ರಹ ಯತ್ವರ್ಥಂ ಸ್ಥಿರೀಭವ ಸುಖಾಯನ ಮಾಬುಲ್ ಪ್ರಜಾ ವಿರೋಧಿಸ್ಮಿನ್ ಯಜಮಾನ ಸಮೃದ್ಧತಾಂ ಸ ಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವ ವರ್ಜಿತಂ ಕ್ಷೇಮೇಣ ವೃದ್ಧಿಮತುಲಾಂ ಸುಖ ಮಕ್ಷಯ ಮಕ್ಷತಾಂ ಪೂಜಾಗ್ರಹಾಣ ಸತತಂ ಆ ಉತ್ತರ ನಮಸ್ತುತೆ. ಏನರ್ಥ? ಲೋಕವನ್ನು ಅನುಗ್ರಹಿಸಲಿಕ್ಕೋಸ್ಕರವಾಗಿ ನೀನು ಇಲ್ಲಿ ಸ್ಥಿರವಾಗಿರಬೇಕು. ಒಂದು ವೇಳೆ ಒಂದು ದೈವಿಕವಾಗಿರತಕ್ಕಂಥ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಅದರಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳುವವರಿದ್ದಾರೆ, ಅಥವಾ ಅದನ್ನು ಗಮನಿಸದೇ ಇರುವವರಿದ್ದಾರೆ, ಅದನ್ನು ಅತ್ಯಂತ ಕಟುವಾಗಿ ವಿರೋಧಿಸುವವರು ಕೂಡ ಇದ್ದಾರೆ. ಪ್ರಪಂಚ ಅಂತ ಹೇಳಿದ ನಂತರ ಒಳ್ಳೆಯದು ಮತ್ತು ಕೆಟ್ಟದ್ದು ಸರ್ವೇ ಸಹಜವಾಗಿ ಇರುತ್ತದೆ. ಆಗ ಆ ಕೆಟ್ಟ ಚಿಂತನೆ ಇರುವವರು ಯಾರು ಕೂಡ ಈ ದೈವಿಕವಾಗಿರತಕ್ಕಂಥ ವಿಚಾರದಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಕೆಲವೊಬ್ಬರಿಗೆ ವಿಶ್ವಾಸ ಇಲ್ಲದೆ ಇರಬಹುದು. ವಿಶ್ವಾಸ ಇಲ್ಲದೆ ಇದ್ದರೂ ಕೂಡ 10 ಜನ ವಿಶ್ವಾಸಿಗಳು ಮಾಡುವ ಕಾರ್ಯಕ್ಕೆ ನಾನು ಅಡ್ಡಿಯಾಗುವುದಿಲ್ಲ ಅಂತ ಹೇಳುವಂಥ ಭಾವನೆಯೊಂದಿಗೆ ನಿಲ್ಲುವವರಿದ್ದಾರೆ ಸಮಾಜದಲ್ಲಿ. ಅದು ಒಳ್ಳೆಯ ಚಿಂತನೆ. ಆದರೆ ಕೆಲವರಿಗೆ ವಿಘ್ನ ಸಂತೋಷಿಗಳು ಅಂತ ಹೇಳುವವರು ಯಾವತ್ತೂ ಕೂಡ ಇಂಥ ಪವಿತ್ರವಾಗಿರುವಂಥ ಕಾರ್ಯಗಳು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡುವುದು ಹೇಗೆ ಇರುವಂಥ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಧರ್ಮದಲ್ಲಿ ಸರ್ವೇ ಸಹಜವಾಗಿರುವಂಥದ್ದು. ಆಗ ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಮಾಬುಲ್ ಪ್ರಜಾ ವಿರೋಧೇಸ್ಮಿನ್ ಯಜಮಾನ ಸಮೃದ್ಧತಾಂ ಅಂತ ವಿರೋಧವನ್ನ ಮೀರಿ ಈ ಧರ್ಮ ಪ್ರಕ್ರಿಯೆ ನಡಿಬೇಕು ಅಂತಾದರೆ ಯಾರಿಗೆ ಶಕ್ತಿಯನ್ನು ಕೊಡಬೇಕು? ಯಜಮಾನನಿಗೆ ಶಕ್ತಿಯನ್ನು ಕೊಡಬೇಕು. ಅಲ್ಲಿ ಕ್ಷೇತ್ರೇಶರಿರ್ತಾರೆ, ಅಲ್ಲಿ ಸೇವಾ ಸಮಿತಿ ಇರ್ತದೆ, ಬ್ರಹ್ಮಕಲಶೋತ್ಸವ ಸಮಿತಿ ಇರ್ತದೆ, ಅದಕ್ಕೆ ನೇತೃತ್ವ ವಹಿಸುವವರು ಇರ್ತಾರೆ, ಅಧ್ಯಕ್ಷರಿರ್ತಾರೆ. ಅಂಥವರಿಗೆ ಪರಿಪೂರ್ಣವಾಗಿರುವಂಥ ಶಕ್ತಿ ಕೊಟ್ಟರೆ ಅವರೆಲ್ಲರನ್ನು ಕೂಡ ನಿಯಂತ್ರಣದಲ್ಲಿ ಇರಿಸಿಕೊಂಡು ಆ ಪವಿತ್ರವಾಗಿರುವಂಥ ಮಂಗಲ ಕಾರ್ಯ ನಡೀಲಿಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡ್ತದೆ. ಸ ಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವ ವರ್ಜಿತಂ. ಇಲ್ಲಿ ದೈವಿಕವಾಗಿರತಕ್ಕಂಥ ಚೈತನ್ಯದ ಪ್ರತಿಷ್ಠೆ ಆದ ನಂತರ ಈ ಭೂಮಿಯನ್ನು ಪಾಲಿಸುವವರು ಯಾರು? ರಾಜರ ಕಾಲದ ವಿಚಾರವನ್ನು ಅದರಲ್ಲಿ ಹೇಳೋದು. ಇವತ್ತು ವರ್ತಮಾನ ಕಾಲದಲ್ಲಿ ಈ ಭೂಮಿಯನ್ನು ಪಾಲಿಸಿಕೊಂಡು ಬರುವವರು ಯಾರು? ಆಳ್ವಿಕೆ ಯಾರು ಮಾಡ್ತಾರೆ? ಅವರಿಗೆ ಬೇಕಾಗಿರತಕ್ಕಂಥ ಸಮೃದ್ಧಿಯನ್ನು ಕೊಡಬೇಕು. ತಥಾ ರಾಷ್ಟ್ರಂ, ರಾಷ್ಟ್ರಕ್ಕೂ ಕೂಡ ಯಾವುದೇ ರೀತಿಯ ಉಪದ್ರವಗಳಿಲ್ಲದೆ ಮುಂದುವರಲಿಕ್ಕಿರತಕ್ಕಂಥ ಅನುಕೂಲವನ್ನು ಒದಗಿಸಿಕೊಡಬೇಕು. ಕ್ಷೇಮೇಣ ವೃದ್ಧಿಮತುಲಾಂ ಸುಖ ಮಕ್ಷಯ ಮಷ್ಣುತ ಅಂತ
ಕ್ಷೇಮೇಣ ವೃದ್ಧಿ ಅತುಲಾಂ. ಕ್ಷೇಮ ಏನಾಗಬೇಕು? ವೃದ್ಧಿ ಆಗಬೇಕು. ನಮಗೆ ಶಾರೀರಿಕವಾಗಿ ಮಾನಸಿಕವಾಗಿರತಕ್ಕಂಥ ಅನಾರೋಗ್ಯಗಳು ಬಂದು ಆ ಊರೇ ದುಃಖದ ಕಡಲಲ್ಲಿ ತೇಲುವಂತಾಗಬಾರದು. ಅಲ್ಲಿ ಎಲ್ಲರಿಗೂ ಕೂಡ ಕ್ಷೇಮ ಸಿಗಬೇಕು, ವೃದ್ಧಿ ಸಿಗಬೇಕು. ಅತುಲ ಅಂದರೆ ಅದು ತುಲನೆಗೆ ಸಿಗದಷ್ಟು ಬರಬೇಕು. ಸುಖಂ ಅಕ್ಷಯವಷ್ಟು ತಾಂತ. ಸುಖ ಹೇಗಿರಬೇಕು ಅಂದ್ರೆ ಅಕ್ಷಯ ಪಾತ್ರೆಯಲ್ಲಿ ತುಂಬಿದಂತೆ, ಅದು ಯಾವತ್ತೂ ಕೂಡ ಬರಿದಾಗದ ಪಾತ್ರೆಯಾಗಿರ್ಬೇಕು. ಅಂತ ಅನುಗ್ರಹವನ್ನು ಕೊಡಬೇಕು. ಪೂಜಾ ಗ್ರಹಣ ಸತತಂ ಮಾಮುದ್ಧರ ನಮೋಸ್ತುತೆ. ನಾವು ಯಾತಕ್ಕೋಸ್ಕರ ದಿನ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮನ್ನು ಉದ್ಧರಿಸು. ಮನುಷ್ಯ ಅಂತ ಹೇಳಿದ ನಂತರ ನಮ್ಮಲ್ಲಿ ಪಾಪತ್ವಗಳಿರ್ತದೆ, ಧರ್ಮವನ್ನು ಅರಿಲಿಕ್ಕೆ ಬೇಕಾಗಿರತಕ್ಕಂಥ ಜ್ಞಾನದ ಕಣ್ಣುಗಳಿರ್ತದೆ. ಒಂದು ವೇಳೆ ಗ್ರಂಥವನ್ನು ಅಧ್ಯಯನ ಮಾಡಿದವರು ಅಥವಾ ಈ ವೈಚಾರಿಕವಾಗಿರತಕ್ಕಂಥ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವವರಿಗೂ ಕೂಡ ಅವರ ಕರ್ಮಫಲಕ್ಕೆ ಅನುಸಾರವಾಗಿ, ಅವರು ಪೂರ್ವಿಕವಾಗಿರುವಂಥ ಜನ್ಮದಿಂದ ಪಡೆದುಕೊಂಡು ಬಂದಂಥ ಕರ್ಮಫಲಕ್ಕೆ ಅನುಸಾರ ಆಗಿ ಸತ್ಯ ಯಾವುದು ಅಂತ ಗೊತ್ತಿದ್ರೂ ಕೂಡ ಆ ಸತ್ಯದ ಜೊತೆ ನಿಲ್ಲಿಕ್ಕೆ ಆಗದಂತಹ ದುರವಸ್ಥೆ ನಮ್ಮ ಪಾಲಿಗೆ ಒದಗಿ ಬರ್ತದೆ. ಅದನ್ನ ಮೀರಿ, ನಮ್ಮ ಕರ್ಮದೋಷವನ್ನೆಲ್ಲ ಮೀರಿ ನನಗೆ ಬೇಕಾಗಿರತಕ್ಕಂಥ ಆತ್ಮೋದ್ಧಾರವನ್ನು ಒದಗಿಸಿ ಕೊಡುವಂತ ಎಲ್ಲರ ಪರವಾಗಿ ಆಚಾರ್ಯರು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ ನಂತರವೇ ಆ ಕ್ಷೇತ್ರವನ್ನು ಯಜಮಾನರಿಗೆ ಬಿಟ್ಟುಕೊಡಬಹುದು ಅಂತ ಶಾಸ್ತ್ರ ಬೋಧಿಸಿ, ನಾವು ಇವತ್ತಿನಿಂದ ತೊಡಗಿಸಿಕೊಂಡು ನಮ್ಮ ಗುರುಪದೇಶ ಪ್ರಕಾರ, ಅದೇ ರೀತಿ ನಮ್ಮ ಹಿರಿಯರ ಅನುಸರಿಸಿಕೊಂಡು ಬಂದಿರತಕ್ಕಂಥ ಮಾರ್ಗ ಪರಂಪರೆಯಲ್ಲಿ ನಮಗೆ ಎಷ್ಟು ತಿಳಿದಿದೆ ಎಂಬುದು ಅನ್ನು ಲೆಕ್ಕ ಹಾಕಲಿಕ್ಕೆ ನಾವು ಶಕ್ತರಲ್ಲ. ಆದರೆ ನಮಗೇನು ತಿಳಿದೇ ಇದೆಯೋ ಆ ತಿಳಿದಿರುವುದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ವಚನದಂತೆ ಎಲ್ಲರಿಗೂ ಒಳಿತಾಗ್ಲಿಕ್ಕೋಸ್ಕರವಾಗಿ ನಾವು ನಮ್ಮ ಆ ಸೇವೆಯನ್ನ, ಈ ದೊಡ್ಡ ಬಳಗವನ್ನು ಸೇರಿಕೊಂಡು ನಾವು ಮಾಡ್ತೇವೆ. ಈಗ ಆಚಾರ್ಯವರನ್ನು ಮಾಡುವಂತ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ತಂತ್ರಿಗಳನ್ನು ಮಾತ್ರ ಮರಣ ಮಾಡುವುದಲ್ಲ. ನೀವು ಗಮನಿಸಿರ್ಬೋದು, 12 ಜನರನ್ನು ಕೂತುಗೊಳಿಸಿ ಅವರಿಗೆ ವಸ್ತ್ರೋತ್ತರವನ್ನು ಕೊಟ್ಟು ಯಜಮಾನರು ಪ್ರಾರ್ಥನೆ ಮಾಡ್ತಾರೆ. ಮಯಾ ಸಂಪೂಜಿತತ್ರೈ ದಕ್ಷಿಣಾವಿಷ್ಯ ದೂಷಿತೈ. ನಾನು ನನ್ನಿಂದ ಆಗುವಂತ ದಕ್ಷಿಣೆ ನಿಮಗೆ ಅಂತಿಮವಾಗಿ ಕೊಡ್ತೇನೆ. ನಿಮ್ಮನ್ನು ತೃಪ್ತಿಪಡಿಸುವಷ್ಟು ದಕ್ಷಿಣೆ ಕೊಡ್ಲಿಕ್ಕೆ ಆಗಲಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ಆಗುವಂತ ದಕ್ಷಿಣೆಯನ್ನು ನಾನು ಕೊಡ್ತೇನೆ. ಮಯಾ ಸಂಪೂಜಿತತ್ರೈ ದಕ್ಷಿಣಾವಿಷ್ಯ ದೋಷಿತೈ. ನೀವು ಅದರಿಂದ ತೃಪ್ತರಾಗಿದ್ದುಕೊಂಡು ಕ್ರಿಯತಾಂ ಶಂಭುಯಾಗೋಮಿ. ಇಲ್ಲಿ ಆಗುವಂಥದ್ದು ಯಾವುದಂದ್ರೆ ಆ ರುದ್ರನ ಪ್ರೀತಿಗೋಸ್ಕರವಾಗಿರತಕ್ಕಂಥ ಒಂದು ದೊಡ್ಡ ಯಾಗ. ಆ ಯಾಗವನ್ನು ತಾವು ಅನುಷ್ಠಾನಿಸಿಕೊಂಡು ಬರಬೇಕು. ಕ್ರಿಯತಾಂ ಶಂಭುಯಾಗಮೆ ಪ್ರಾರ್ಥಯಾಮಿ ಪ್ರಸೀದತ ಅಂತ ನೀವು ಆ ಸೇವೆಯನ್ನ ಮಾಡಿ ಅಂತಿಮವಾಗಿ ಆ ದೇವರ ಪ್ರಸಾದವನ್ನು ನಮಗೆ ಒದಗಿಸಿಕೊಟ್ಟು ನಾವೆಲ್ಲರೂ ಕೂಡ ಪ್ರಸೀದರಾಗಲಿಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಯಜಮಾನರು ಆಚಾರ್ಯರ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆ ಮಾಡಿದ ನಂತರ ಇಲ್ಲಿರುವಂತಹ 6 ದಿವಸಗಳ ಕಾಲ ಇಲ್ಲಿ ಏನು ಕೊರತೆಗಳುಂಟು ಅಂತ ಪಟ್ಟಿ ಮಾಡುವುದಲ್ಲ, ಬದಲಾಗಿ ಆ ಕೊರತೆಗಳನ್ನು ಕೂಡ ಸರಿಪಡಿಸಿಕೊಂಡು ಇಲ್ಲಿ ಆಗತಕ್ಕಂಥ ಧರ್ಮ ಕಾರ್ಯಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಅದನ್ನು ಅನುಷ್ಠಾನಿಸಿಕೊಂಡು ಬರಬೇಕಾದಂಥ ವಿಶೇಷವಾಗಿರತಕ್ಕಂಥ ಜವಾಬ್ದಾರಿ ನಮ್ಮ ಪಾಲಿಗೆ ಒದಗಿ ಬರ್ತದೆ. ಆ ಜವಾಬ್ದಾರಿಯನ್ನ ಅದು ದೇವರಲ್ಲಿಂದ ಬಂದಿರುವಂತಹ ಆಜ್ಞೆ ಅಂತೇಳಿ ಅತ್ಯಂತ ಭಕ್ತಿ ಪ್ರಾಮಾಣಿಕತೆಯಿಂದ ಶಿರಸ ವಹಿಸಿಕೊಂಡು ಈ ಎಲ್ಲ ಬಳಗದವರನ್ನು ಸೇರಿಸಿಕೊಂಡು ನಾವು ಶಕ್ತಿ ಮೀರಿ ನಮ್ಮ ಪ್ರಾಮಾಣಿಕವಾಗಿರತಕ್ಕಂಥ ಪ್ರಯತ್ನದೊಂದಿಗೆ ಆ ಕರ್ಮಾದಿಗಳನ್ನು ದೇವರಲ್ಲಿ ಸಮರ್ಪಣೆ ಮಾಡಿ ಅಂತಿಮವಾಗಿ ದೇವರು ಎಲ್ಲರಿಗೂ ಒಳಿತನ್ನೇ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಕ್ಷೇತ್ರವನ್ನ ನಿಮಗೆ ಬಿಟ್ಟುಕೊಡುತ್ತೇವೆ. ಅಲ್ಲಿಯವರೆಗೆ ಆಗುವಂತ ಎಲ್ಲ ಕಾರ್ಯದಲ್ಲಿ ನಿಮ್ಮೆಲ್ಲರನ್ನು ಕೂಡ ಎಲ್ಲ ಸಮಯದಲ್ಲಿ ಸೇರಿಸಿಕೊಳ್ಳಿಕ್ಕೆ ಸಾಧ್ಯ ಆದೀತು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದು ಬ್ರಹ್ಮಕಲಶ ಅಂತ ಹೇಳಿದ್ರೆ ಇಲ್ಲಿ ಧರ್ಮ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ಹೊರಗಡೆ ಬೇಕಾದಂತ ಎಲ್ಲ ಕಾರ್ಯಗಳು ಕೂಡ ನಡಿಬೇಕು. ಆ ಎಲ್ಲ ಕಾರ್ಯಗಳನ್ನು ನಡೆಸಬೇಕಾದವರು ಯಾರನ್ನು ತಾವು ಅದರಲ್ಲಿ ಭಾಗವಹಿಸಬೇಕಾದವರು. ಆಗ ಇಲ್ಲಿ ಆಗುವಂತಹ ಕಾರ್ಯಗಳೆಲ್ಲವೂ ಕೂಡ ಸಮಯಕ್ಕೆ ಸರಿಯಾಗಿ ಅದು ಒಂದರ ಹಿಂದೆ ಒಂದರಂತೆ ಆದರೆ ಮಾತ್ರ ನಮಗೆ 6ನೇ ದಿವಸ ಸಂಕಲ್ಪ ಮಾಡಿರುವಂತಹ ಮುಹೂರ್ತಕ್ಕೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗುತ್ತೆ. ಹಾಗೆ ತಮ್ಮೆಲ್ಲರನ್ನು ಸೇರಿಸಿಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕ್ಷೇತ್ರೇಶ್ವರಾಗಿರುವವರು ಯಾವ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳುವಂಥ ಸೂಚನೆಯನ್ನ ಅವರಿಗೆ ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ತಮ್ಮನ್ನು ಕೂಡ ಕರೀತೇವೆ. ಇರುವವರು ಭಾಗವಹಿಸಿಕೊಂಡು ಇರದವರೆಲ್ಲರೂ ಕೂಡ ನಮ್ಮ ಪರಿಪೂರ್ಣವಾಗಿರತಕ್ಕಂಥ ಭಾಗವಹಿಸಿಕೆ ಅದರಲ್ಲಿ ಇದೆ ಎಂಬ ಸಂಕಲ್ಪದೊಂದಿಗೆ ನಾವು ಮಾಡಿಕೊಂಡು ಬರುವಂತಹ ಕರ್ಮಾದಿಗಳಲ್ಲಿ ನೀವು ನಿತ್ಯ ನಿರಂತರವಾಗಿ ಆ ಭಕ್ತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರುವಲ್ಲಿಗೆ ಆ ದೇವರ ಚೈತನ್ಯ ವೃತ್ತಿಯಾಗಲಿ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ದೇವಾಲಯ ಒಂದು ಬೆಟ್ಟದಷ್ಟು ಎತ್ತರದ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಪೇಕ್ಷಿತಾ ಸಿದ್ಧ್ಯರ್ಥಂ ಕೋಟಿತೋಯೇ ಶುಭಕೇತುರ್ಗಣಾಧಿಪ ಲಂಬೋದರಶ್ಚ ವಿಗಣೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನ ದ್ವಾದಶೈತಾನಿ ನಾಮಾನಿ ಪಡೀಕ್ಷುಣ್ಯಾದಪಿ ವಿದ್ಯಾರಂಭೆ ವಿವಾಹೇ ಪ್ರವೇಶೇ ನಿರ್ಗಮೇತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ಜಾಯತೆ ಗಣಾನಾಂ ತ್ವಾ ಸ್ವಾದೋ ಗಣಪತಿರ್ಜಗತಿ ಗಣೇಶ್ವರಾರ್ಚನೆ ವಿನಿಯೋಗಃ ಓಂ ಗಣಾನಾಂ ತ್ವಾ ಗಣಪತಿಂ ನಮಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿಭಿಶ್ರೀ ಸಸಾದನಂ ಶ್ರೀ ಮಹಾಗಣಪತಯೇ ನಮಃ. ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ
प्रसन्नवदनं ध्यायेत् सर्वविघ्नोपशान्तये मङ्गलं भगवान् विष्णु मङ्गलं मधुसूदन मङ्गलं देवकी पुत्रो मङ्गलं गरुडध्वजः सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते हर शम्भो महादेव विश्वेशानवल्लभ शिवशङ्कर सर्वात्मा नीलकण्ठ नमोस्तुते Enggak,